ಚಾನಲ್ ಸ್ಕೂಲ್ ರಜೆ ಇದೆ ನನಗೆ. ನಾನು ಟಿವಿ ನೋಡ್ತೀನಿ. ಆಮೇಲೆ ಏನು ಮಾಡ್ತೀಯಾ ಟಿವಿ ನೋಡಿ? ಆಫ್ ಮಾಡ್ತೀನಿ. ಆಮೇಲೆ ಊಟ ಮಾಡ್ತೀಯಾ? ಆಮೇಲೆ 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 ಆಕ್ಟಿವಿಟಿ ಮಾಡೋದು. ಏನಕ್ಕೆ ರಜಾ ಕೊಟ್ಟಿದ್ದಾರೆ ಗೊತ್ತಾ ನಿಂಗೆ? ದಸರಾ ಹಾಲಿಡೇ. ಸೊ ನೋಡಿದ್ರಲ್ಲ, ಇವತ್ತು ಅವರೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಅವಳು ಮಾತಾಡೋದಿಲ್ಲ. ಸೊ ಇವಾಗ ಬ್ಲಿಂಕಿಟಿಂದ ಕೆಲವೊಂದು ಸೊಪ್ಪುಗಳೆಲ್ಲ ಬೇಕಿತ್ತು, ಖಾಲಿಯಾಗಿತ್ತು. ಸೊ ಲಾಸ್ಟ್ ಟೈಮ್ ಗ್ರೋಸರಿಗೆ ಹೋದಾಗ ಅಲ್ಲಿ ಇರ್ಲಿರ್ಲಿಲ್ಲ. ಸೊ ಹಾಗಾಗಿ ಇವಾಗ ಬ್ಲಿಂಕಿಟ್ ಅಲ್ಲಿ ತರಿಸ್ಕೊಂಡು ಅಡಿಗೆ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ಇವತ್ತು ಅಡಿಗೆಯಲ್ಲಿ ಟೊಮ್ಯಾಟೊ ಬಾತ್ ಮಾಡ್ತಿದ್ದೀನಿ, ಹೋಟೆಲ್ ಸ್ಟೈಲ್ ಟೊಮ್ಯಾಟೊ ಬಾತ್. ನಾ ಇದನ್ನ ಮೇಘನಾ ಫುಡ್ ಬ್ಲಾಗ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನಂದು. ಸೊ ಅಲ್ಲಿ ಈ ರೆಸಿಪಿನ ಶೇರ್ ಮಾಡಿರ್ತೀನಿ. ಈ ಕ್ಯಾಪ್ಷನ್ ಅಲ್ಲೂ ಮೆನ್ಷನ್ ಮಾಡಿರ್ತೀನಿ, ಮತ್ತೆ ಈ ವಿಡಿಯೋ ಸ್ಕ್ರೀನ್ ಅಲ್ಲೂ ಕೂಡ ನಿಮ್ಗೆ ಬರ್ತಾ ಇದೆ ಅಲ್ವಾ. ಸೊ ಇಲ್ಲಿ ಹೋಗಿ ಫಾಲೋ ಮಾಡಿ, ಹಲವಾರು ರೆಸಿಪಿ ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ. ಸೊ ಟೈಮ್ ಕೂಡ ಆಗಿತ್ತು. ಇವಾಗ ಅವಳು ರಜಾ ಇರೋದ್ರಿಂದ ಎಷ್ಟೊತ್ತಿಗೆ ತಿಂಡಿ ಮಾಡೋದು, ಎಷ್ಟೊತ್ತಿಗೆ ಊಟ ಮಾಡೋದು ಟೈಮಿಂಗೇ ಫಿಕ್ಸ್ ಆಗ್ತಾ ಇಲ್ಲ. ಒಂದು ರುಟೀನ್ ಅಲ್ಲಿ ಇದ್ದಾಗ ಆರಾಮಾಗಿ ಆ ಟೈಮಿಂಗ್ಸಿಗೆ ನಾವು ಅಡಿಗೆ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಈ ತರ ರಜಾ ಬಂದಾಗ ಫುಲ್ ಸೋಂಬೇರಿ ಆಗೋಗ್ಬಿಡ್ತೀವಿ ಅಲ್ವಾ. ಈಗ ಧೃತಿನ ಮಲಗ್ಸಕ್ ಕರ್ಕೊಂಡ್ ಬಂದಿದ್ದೀನಿ. ಅವಳು ಅವತಾರ ನೋಡಿ, ಅವಳು ಕೃಷ್ಣ ಅಂತೆ. ಇದನ್ನ ಕೊಳಲಂಥದ್ದು ಇಟ್ಕೊಂಡು ಏನೋ ಆಟ ಆಡ್ತಾ ಇದ್ದಾಳೆ. ಸೊ ನಾನು ನೀರು ಕುಡ್ದಿರಲಿಲ್ಲ, ಸೊ ಸ್ವಲ್ಪ ಬಿಸಿನೀರು ಕುಡಿಬೇಕು ಅನಿಸ್ತು, ಮಾಡ್ಕೊಂಡು ಕುಡಿತಿದ್ದೀನಿ. ಸೊ ಇವಳನ್ನ ಮಲಗಿಸ್ಬೇಕು. ಹಾಗೆ ಅವಳದು ಸಪ್ರೇಟಾಗಿ ಬಟ್ಟೆನ ಒಗಿತೀನಿ, ಒಟ್ಟಿಗೆ ಹಾಕಲ್ಲ. ಸೊ ಇವಳದು ಒಬ್ಳದು ಸಪ್ರೇಟಾಗಿ ಒಗ್ಕೊತೀನಿ, ಅದನ್ನು ಹಾಕಬೇಕು ಒಗೆಯೋಕ್ಕೆ. ಸೊ ಫಸ್ಟ್ ಇವಳು ಮಲಗಿಸಿ ಆಮೇಲೆ ಆ ಕೆಲಸ ಮಾಡ್ತೀನಿ. ಅದೇ ಎಲ್ಲಿ ತಗೊಂಡು ಬರಬೇಕು? ಅವಳಿಗೆ ರಿಲಯನ್ಸ್ಗೆ ಹೋಗೋಕ್ಕೆ ಸುಮ್ಮನೆ ಸುತ್ತೋದಕ್ಕೆ ಏನಾದರೂ ಒಂದು ಕಾರಣ ಬೇಕಲ್ಲ. ಸೊ ಹಾಗಾಗಿ ಅವಳ ಥರ ಹೇಳ್ತಾಳೆ. ಹಾಗಾಗಿ ಅವಳಿಗೆ ಆ್ಯಕ್ಟಿವಿಟಿ ಬುಕ್ ಬೇಕಂತೆ, ಇರೋದನ್ನೇ ಬರೆಯಲ್ಲ, ಅದರಲ್ಲಿ ಆ್ಯಕ್ಟಿವಿಟಿ ಬುಕ್ ಬೇರೆ ಬೇಕಂತೆ. ಈಗ ಇವಾಗ ಅವಳು ನನ್ನ ಮೇಲೆ ಮಲ್ಕೋತೀನಿ ಅಂತ ಅಂದ್ಲು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಹಾಗೆ ಮಲಗಿಸ್ಕೊಂಡು ಆಮೇಲೆ ಅವಳಿಗೆ ನಿದ್ದೆ ಬಂತು. ಹಾಗೆ ಮಲಗಿಸಿ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಅವಳ ಜೊತೆ ಒಂದು ಅರ್ಧ ಗಂಟೆ ನಾನು ಕೂಡ ಮಲ್ಕೊಂಡೆ. ಸೊ ಇದು ಮಲ್ಕೊಳ್ಳಿಲ್ಲ ಅಂತಂದ್ರೆ ಆಮೇಲೆ ಫುಲ್ ಟಯರ್ಡ್ ಆಗ್ಬಿಡ್ತೇನೆ, ನೆಕ್ಸ್ಟ್ ಕೆಲಸಗಳು ಮಾಡೋದಕ್ಕೇನೆ ಆಗೋದಿಲ್ಲ. ಸೊ ಮಲಗಿ ಎದ್ದ ಮೇಲೆ ಸೊ ಅವಳದು ಬಟ್ಟೆ ಒಗ್ಯಕ್ಕೆ ಹಾಕೊಬೇಕಿತ್ತು. ಸೊ ನಿನ್ನೆ ನಮ್ದು ಒಗ್ಯಕ್ಕೆ ಹಾಕಿದ್ದೆ. ಸೊ ಇವತ್ತು ಅವಳದೇ ಸಪ್ರೇಟ್ ಆಗಿ ಒಗ್ಯಕ್ಕೆ ಹಾಕೋಣ ಅಂತ ಇವಾಗ ಅವಳದು ಬಟ್ಟೆ ಒಗ್ಯಕ್ಕೆ ಹಾಕೊಂತ ಇದ್ದೀನಿ ಮಿಷಿನ್ಗೆ. ಸೊ ಈ ನಡುವೆ ಅಂತೂ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ಮೆಸೇಜಸ್ ಬರ್ತಾ ಇದೆ. ಅಕ್ಕ ಲೈಫ್ ನ ಯಾವ ರೀತಿ ನೋಡೋದು ಅಂತಾನೆ ಗೊತ್ತಾಗ್ತಿಲ್ಲ, ಫುಲ್ ಆಫ್ ಡಿಫಿಕಲ್ಟಿ ಅಂತ ಅನಿಸ್ತಿದೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ. ಸೊ ಹಾಗಾಗಿ ಈ ವಿಷಯನ ಅವ್ರಿಗೆ ಮಾತ್ರ ಅಂತಲ್ಲ, ನಮಗೂ ಕೂಡ ಕೆಲವೊಂದ್ಸತಿ ಈ ರೀತಿ ಅನ್ಸುತ್ತೆ. ಸೊ ಈ ತರ ಟಾಪಿಕ್ಸ್ ನಿಮ್ಗೆ ಬೇಕು, ನೀವು ಈ ತರ ಟಾಪಿಕ್ಸ್ ಇಷ್ಟಪಡ್ತೀರಾ ಅಂತ ಅಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅಥವಾ DM ಕೂಡ ನೀವು ಮಾಡಬಹುದು ನನ್ಗೆ. ಬಟ್ಟೆ ಒಗ್ಯಕ್ಕೆ ಬಂದ್ಮೇಲಂತೂ ನಾನು ಈ ತರ ಹರಡು ಬಿಟ್ಟಿದ್ರೆ ನಂಗೆ ಒಂದ್ ನಿಮಿಷ ತಲೆ ಕೆಟ್ಟೋಗ್ಬಿಡುತ್ತೆ, ಏನ್ ಮಾಡ್ಲಿ ಅಂತ ಗೊತ್ತಾಗಲ್ಲ. ಸೊ ಆ ಟೈಮಲ್ಲಿ ಏನ್ ಮಾಡೋದು, ಒಂದ್ ನಿಮಿಷ ಹಂಗೆ ನಿಂತ್ಕೊಂಡು ಆಮೇಲೆ ಏನ್ ಮಾಡೋದು, ನಾವೇ ಕ್ಲೀನ್ ಮಾಡಿರ್ಬೇಕು ಫೈನಲಿ ಅಂತ ಅನ್ಕೊಂಡು ಕ್ಲೀನ್ ಮಾಡ್ತೀನಿ. ಸೊ ನಿಮಗೆ ಇಂಥ ಟೈಮಲ್ಲಿ, ಇವಾಗ ನೀವು ಮಲ್ಕೊಂಡಿರ್ತೀರಾ ಇಲ್ಲ ಆಚೆ ಹೋಗಿರ್ತೀರಾ, ಅಂತ ಟೈಮಲ್ಲಿ ನಿಮ್ ಮಕ್ಳು ಈ ತರ ಗಲೀಜ್ ಮಾಡಿದಾಗ ನಿಮ್ ಮನ್ಸಿಗೆ ಯಾವ ರೀತಿ ಫೀಲ್ ಬರುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ನನ್ಗೆ. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಡೇ ಇಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನನ್ನೆ ಸ್ವಲ್ಪ ತುಂಬಾ ಇರಿಟೇಷನ್ ಆಗ್ತಿತ್ತು. ಸೊ ನಂಗೆ ಪೀರಿಯಡ್ಸ್ ಮುಂಚೆ ದಿನ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ತುಂಬಾ ಇರಿಟೇಷನ್ಸ್ ಆಗುತ್ತೆ ಕೆಲವೊಂದ್ ತಿಂಗಳು.
ಹಾಗೆ ಅದೇ ರೀತಿ ನಿನ್ನೆ ಕೂಡ ಒಂದಿನ ಆಗಿತ್ತು. ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿರ್ಲಿಲ್ಲ. ಇವತ್ತು ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಒಂದು ಮಧ್ಯಾಹ್ನ ಮಲ್ಕೊಂಡಿದ್ವಿ ನಾನು ತೃತೀಯ, ಹಾಗಾಗಿ ಅದನ್ನ ಬೆಡ್ಶೀಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಬಿಡೋಣ ಅಂತ ಕ್ಲೀನ್ ಮಾಡಿಡ್ತಾ ಇದ್ದೀನಿ. ಸುಮಾರು ಜನ ಕೇಳಿದ್ರಿ ಕಿಡ್ಸ್ ಇಂದು ಕಬೋರ್ಡ್ ಆರ್ಗನೈಸೇಷನ್ ಯಾವ ರೀತಿ ಮಾಡ್ತಿದ್ದೀರಾ ನೀವು ಅಂತ. ಸೊ ನಾನು ಧೃತಿದ್ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಸುಮಾರು ಸತಿ ತೋರಿಸಿದ್ದೀನಿ, ಬಟ್ ಮತ್ತೊಮ್ಮೆ ಕೇಳಿದ್ದೀರಾ, ಹಾಗೆ ತೋರಿಸ್ತೀನಿ. ಹೇಗಿದ್ರು ಇವತ್ತು ಅವಳದು ಅದು ಕಬೋರ್ಡ್ ಕ್ಲೀನ್ ಮಾಡಬೇಕು, ಹಾಗೆ ಆ ಕ್ಲೀನ್ ಮಾಡಿಬಿಟ್ಟು ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಅಷ್ಟೊಂದೇನು ಗಲೀಜಾಗಿಲ್ಲ, ಸ್ವಲ್ಪ ಗಲೀಜಾಗಿದೆ. ಆದರೂ ಸ್ವಲ್ಪ ಎಲ್ಲ ತೆಗೆದ್ಬಿಟ್ಟು ಒಂದೊಂದಾಗಿ ತೆಗಿಲ್ಲ, ಫುಲ್ ತೆಗಿಲ್ಲ ಗೊತ್ತಿಲ್ಲ. ಬೆಸ್ಟು ಒಂದೊಂದಾಗೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಜೋಡಿಸ್ತೀನಿ. ಆರ್ಗನೈಸ್ ಮಾಡಿದ್ವಿ. ಇಲ್ಲಿ ಅವ್ರದ್ದು ಟ್ರೆಡಿಷ್ನಲ್ ಡ್ರೆಸ್ಸಸ್ ಏನಿದೆ, ನಾರ್ಮಲ್ ರೇಷ್ಮೆ ಲಂಗಗಳು ಮತ್ತು ನಾರ್ಮಲ್ ಫ್ರಾಕು ಮತ್ತು ಅವಳ ಯೂನಿಫಾರ್ಮು ಮತ್ತು ಕೋಟ್ಸ್ಗಳು ಏನೇನಿದೆ, ಸೊ ಅದನ್ನು ಈ ಥರ ಹ್ಯಾಂಗರಲ್ಲಿ ಹಾಕ್ಬಿಟ್ಟು ನಾನು ಅವಳಿಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಅವಳದು ನಾರ್ಮಲ್ ಇನ್ನರ್ ವೇರ್ಸ್ ಏನಿದೆ ಅದನ್ನು ಮತ್ತು ನಾರ್ಮಲ್ ಕ್ಯಾಪ್ಸು, ಸೊ ಅದನ್ನೆಲ್ಲ ಇಟ್ಟಿದ್ದೀನಿ ಇಲ್ಲಿ. ಅದಾದಮೇಲೆ ಕೆಳಗಡೆಗೆ ಬಂದರೆ ಅವಳದು ಡೈಲಿ ವೇರ್ಸ್ಗಳು ಬಟ್ಟೆ ಏನೇನಿದೆ, ಶರ್ಟು, ಪ್ಯಾಂಟ್ಸು, ಮತ್ತು ಹೆಣ್ಮಗು ಅಂದಮೇಲೆ ನಾರ್ಮಲ್ ಆಗಿ ಫ್ರಾಕ್ಗಳು ಇಷ್ಟಪಡ್ತಾರೆ. ಸೊ ಹಾಗಾಗಿ ಫ್ರಾಕ್ಸ್ಗಳು, ಹಳೇದಾಗಿರೋ ಫ್ರಾಕ್ಗಳನ್ನೆಲ್ಲ ಮನೇಲಿ ಹಾಕೊಂತಲ್ಲ, ಸೊ ಅದನ್ನು ಇಟ್ಟಿದ್ದೀನಿ. ಅದು ಬಿಟ್ಟರೆ ಕೆಳಗಡೆ ಇನ್ನೇನು ಇಟ್ಟಿಲ್ಲ, ನಾರ್ಮಲ್ ಆಗಿ ಬ್ಯಾಗ್ಸ್ಗಳು ಇಟ್ಟಿದ್ದೀನಿ. ಸೊ ಈ ಬಾಕ್ಸಲ್ಲಿ ಬಂದುಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಈ ಬಾಕ್ಸಲ್ಲಿ ನಾನು ಸ್ಟೋರ್ ಮಾಡಿದ್ದೀನಿ ಅಂತ. ಇದಕ್ಕೆ ಟಾಯ್ಸ್ಗೆ ಇಡೋಕ್ಕೆ ಅಂತ ತಂದಿದ್ದು, ಬಟ್ ನಾವು ಸ್ಟ್ಯಾಂಡ್ ತೊಗೊಂಡು ಬಂದ್ವಿ. ಹಾಗಾಗಿ ಇದನ್ನು ಸುಮ್ಮನೆ ಬಿಸಾಕೋದು ಬದಲು ಅದನ್ನು ಯೂಸ್ ಮಾಡೋಣ ಅಂತ ಇದರಲ್ಲಿ ಸ್ಟೋರ್ ಮಾಡಿದ್ದೀನಿ. ಬನ್ನಿ ಯಾವ ರೀತಿ ಸ್ಟೋರ್ ಮಾಡಿದ್ದೀರಲ್ಲಿ ನಾನು ಸ್ಟೋರ್ ಮಾಡ್ತೀನಿ. ಇದರಲ್ಲಿ 2 ಕಂಪಾರ್ಟ್ಮೆಂಟ್ ಬರುತ್ತೆ. ಸೊ ಈ ಥರ ಇದು ಮಧ್ಯದಲ್ಲಿ ಒಂದು ಕೊಟ್ಟಿದ್ದಾರೆ, ಬೇಕಿದ್ರೆ ನೀವು ತೆಗೆದುಬಿಟ್ಟು ಒಟ್ಟಿಗೆನೂ ಕೂಡ ಒಂದೇ ಇದನ್ನು ಮಾಡ್ಕೊಳ್ಬೋದು. ಇದರಲ್ಲಿ ಫಸ್ಟು ನಾನಿಲ್ಲಿ ಶರ್ಟ್ಸು, ಈ ಕಡೆ ಪ್ಯಾಂಟ್ಸ್ನ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸೈಡಲ್ಲಿ ಫುಲ್ ಆರಮ್ ಶರ್ಟ್ಸ್ಗಳೇನು ಬರುತ್ತೆ, ಸೊ ಅದನ್ನು ಇಟ್ಟಿದ್ದೀನಿ. ಈ ಕಡೆ ನಾರ್ಮಲ್ ಹಾಫ್ ಸ್ಲೀವ್ಸ್ ಶರ್ಟ್ಸ್ ಏನು ಟೀ ಶರ್ಟ್ಸ್ ಬರುತ್ತೆ ಅದನ್ನು ಇಟ್ಟಿದ್ದೀನಿ. ಈ ಕಡೆ ಸೈಡಲ್ಲಿ ಅವಳದು ಜೀನ್ಸ್ ಪ್ಯಾಂಟ್ಸ್ಗಳು, ಈ ಕಡೆ ನಾರ್ಮಲ್ ಶಾರ್ಟ್ಸು ಟೀ ಶರ್ಟ್ಸ್ಗಳು ಬರುತ್ತಲ್ಲ ಸೆಟ್ಟು, ಸೊ ಅದನ್ನು ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಅವಳದು ಇದನ್ನ ಆರ್ಗನೈಸ್ ಮಾಡಿ. ಕೆಲವೊಂದ್ಸತಿ ಏನಾಗ್ಬಿಡುತ್ತೆ ಅಂತಂದ್ರೆ ಬ್ಯಾಕ್ ಟು ಬ್ಯಾಕ್ ವರ್ಕ್ನ ಮಾಡ್ತಾ ಇರ್ತೀವಿ, ಮನೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆವಾಗ ಫುಲ್ ಒಂಥರ ಸಫಾಕೇಶನ್ ಅಂತ ಅನ್ಸ್ಬಿಡುತ್ತೆ, ಫುಲ್ ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತೀವಿ. ಅಂತ ಟೈಮಲ್ಲಿ ನಾನೇನ್ ಮಾಡ್ತೀನಿ ಅಂತಂದ್ರೆ ಈ ರೀತಿ ಒಂದ್ ರೌಂಡ್ ಹೋಗೋದು, ಇಲ್ಲ ನಾನೇ ಸುಮ್ನೆ ಒಂದು ವಾಕ್ ಹೋಗ್ಬಿಡೋದು, ಈ ರೀತಿ ಮಾಡ್ತೀನಿ. ಸೊ ಅದೇ ರೀತಿ ಇವತ್ತು ಬರತ್ ಕೆಲಸ ಮುಗ್ದಿತ್ತು, ಹಾಗಾಗಿ ಒಂದ್ ರೌಂಡ್ ಹೋಗೋಣ ಅಂತ ಹೇಳಿದೆ. 3 ಜನನೂ ಒಂಥರ ಲಾಂಗ್ ಡ್ರೈವ್ ಆಗುತ್ತೆ, ನೈಟ್ ಡ್ರೈವ್ ಆಗುತ್ತೆ ಅಂತ ಹೋಗಿ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.